ಕಾಂಗ್ರೆಸ್ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಂಡಿದೆ. ಅದರ ಬಗ್ಗೆ ಮಾತಾಡೋದಕ್ಕೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ವಿಚಾರ, ಅದು ಹೆಣ್ಮಕ್ಳು ಎಲ್ಲರೂ ಸಹ ಸಾಕಷ್ಟು ಅದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಏನ್ ಹೇಳಿ ನೋಡಿ, ಬಹಳ ಒಳ್ಳೆಯ ವಿಚಾರವನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಎಲ್ಲ ನನ್ನ ಸಹೋದ್ಯೋಗಿಗಳು, ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾರು ಈಗ ಯಾವುದೇ ಒಂದು ಡಿಪಾರ್ಟ್ಮೆಂಟ್, ಸರ್ಕಾರಿ ಇರಲಿ, ಅರೆ ಸರ್ಕಾರಿ ಇರಲಿ, ಅಥವಾ ಸರ್ಕಾರೇತರ ಕಟ್ಟಡ ಕಾರ್ಮಿಕರು, ಬೇರೆ ಬೇರೆ ಈ ಒಂದು ಏನು ಮಂತ್ಲಿ ಪೀರಿಯಡ್ ಅನ್ನುವಂಥ ಸಂದರ್ಭದಲ್ಲಿ ಮೊದಲನೇ ದಿನ ಸಂಬಳ ರಹಿತ ರಜೆಯನ್ನು ಕೊಡಬೇಕು ಅಂತ ಹೇಳಿ ನಮಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಪತ್ರವನ್ನು ಬರೆದಿದ್ರು. ಸೊ ಎಲ್ಲರೂ ಕೂಡ ಇದನ್ನೊಂದು ಭಾಳ ಒಳ್ಳೆ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ನಾನು ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇದರ ಜೊತೆಯಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಗರ್ಭಿಣಿ ರಜೆಯನ್ನು ಏನು ತೆಗೆದುಕೊಳ್ತಾರೆ ಅದನ್ನು ಕೂಡ ಈ ರೀತಿಯಾದಂಥ ಅರೆ ಸರ್ಕಾರಿ ಆಗಿರ್ಬೋದು ಅಥವಾ ಸರ್ಕಾರೇತರ ಇದರಲ್ಲೂ ಕೂಡ ಗರ್ಭಿಣಿ ರಜೆಯನ್ನು ಕೂಡ ಈ ರೀತಿ ಕೊಡಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಕೆಲವೊಂದಿಷ್ಟು ಭಾಗ್ಯಗಳಿದ್ವು ಮೇಡಮ್, ಈ ತೊಟ್ಟಿಲು ಭಾಗ್ಯ ಅವೆಲ್ಲ ಇದ್ವು ಮೇಡಮ್, ಅವೆಲ್ಲ ಕೆಲವೊಂದಿಷ್ಟು ಸ್ಲೋ ಆಗಿದಾವೆ ಪ್ರಾಜೆಕ್ಟ್ಗಳು ಅಂತ, ಅವೆಲ್ಲ ನಿಮ್ಮ ವ್ಯಾಪ್ತಿಗೆ ಬರ್ತವೆ ಕೆಲವೊಂದಿಷ್ಟು. ಈ ತೊಟ್ಟಿಲು ಭಾಗ್ಯ ಅಂತ ಮಹಿಳಾ ಮತ್ತೆ ಮಕ್ಕಳ ಇಲ್ಲ, ಯಾವ ತೊಟ್ಟಿಲು ಭಾಗ್ಯ ನಮ್ಮ ಇಲಾಖೆಯಲ್ಲಿ ಇಲ್ಲ. ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತ್ತು ಕ್ಯಾಮರಾಮನ್ ಪ್ರಶಾಂತ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.